ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಾವಣಗೆರೆ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಅಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿ ನಡೀತಾ ಇರುವಂಥದ್ದೀಗ ಅಭ್ಯರ್ಥಿಗಳ ಪರ 50 ಕೋಟಿಗೂ ಹೆಚ್ಚು ಬೆಟ್ಟಿಂಗ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ನಿಂತಿದ್ರೆ, ಬಿಜೆಪಿಯ ಅಭ್ಯರ್ಥಿಯಾಗಿ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರು ಸ್ಪರ್ಧೆ ಮಾಡಿರುವಂಥದ್ದು. ಈ ಅಭ್ಯರ್ಥಿಗಳ ಪರವಾಗಿ 50 ಕೋಟಿಗೂ ಹೆಚ್ಚು ಬೆಟ್ಟಿಂಗ್ ನಡೆದಿದೆ ಅಲ್ಲಿ ಅಂತ ತಿಳಿದು ಬರ್ತಾ ಇದೆ. ತಮ್ಮದೇ ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ ಕೋಟಿ ರೂಪಾಯಿಗಳ ಬೆಟ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಬೂತ್ ಮಟ್ಟದ ಮತದಾನದ ಲೆಕ್ಕಾಚಾರವನ್ನು ಹಾಕಿ ಹಲವರು ಬಾಜಿ ಕಟ್ತಾ ಇರುವಂಥದ್ದಿಲ್ಲಿ. ಇದುವರೆಗೂ ಒಟ್ಟಾರೆಯಾಗಿ 50 ಕೋಟಿ ರೂಪಾಯಿಗೂ ಹೆಚ್ಚು ಬೆಟ್ಟಿಂಗ್ ಮಾಡಿದ್ದಾರೆ ಅಂತೇಳಿ ಈ ಮಾಹಿತಿ ಸಿಗ್ತಾ ಇರುವಂಥದ್ದು. ನಮ್ಮ ದಾವಣಗೆರೆ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹದೇವ್, 50 ಕೋಟಿ ರೂಪಾಯಿಗೂ ಹೆಚ್ಚು ಬೆಟ್ಟಿಂಗ್ ನಡೆದಿರುವಂಥದ್ದು, ಯಾವ ಆಧಾರದಲ್ಲಿ ಇವರು ಬೆಟ್ಟಿಂಗ್ ಕಟ್ತಾ ಇದ್ದಾರೆ ನಮ್ಮದೇ ಅಭ್ಯರ್ಥಿ ಗೆಲ್ತಾರೆ ಅಂತ? ಯಾರ ಮೇಲೆ ಜಾಸ್ತಿ ಬೆಟ್ಟಿಂಗ್ ಇದೆ? ಹಾಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಚುನಾವಣೆ ಮುಗಿತಾ ಇದ್ದಂತೆ ಅವರದೇ ನಾಯಕರು ಅಂದ್ರೆ ಪಕ್ಷದ ಮುಖಂಡರು ಸಹಿತ ತಮ್ಮದೇ ಲೆಕ್ಕಾಚಾರದ ಮೂಲಕ ಒಂದು ಬಾಜಿ ಕಟ್ಟುವಂತ ಕೆಲಸವನ್ನು ಮಾಡ್ತಾರೆ. ಮತ್ತು ಹಲವು ಜನ, ಹಳ್ಳಿಯ ಜನರಾಗಿರ್ಬೋದು, ನಗರದ ಜನತೆ ಕೂಡ ಆಗಿರ್ಬೋದು, ತಮ್ಮದೇ ಆದ ಪ್ರತಿಷ್ಠೆ ಜಿದ್ದಿಗೂ ಕೂಡ ಈ ರೀತಿ ಆದಂತ ಲೆಕ್ಕಾಚಾರದ ಮೂಲಕ ಬೆಟ್ಟಿಂಗ್ ಅನ್ನ ಆಡ್ತಾ ಇದ್ದಾರೆ. ಈ ಹಿಂದಿಂದಲೂ ಕೂಡ ತಮ್ಮದೇ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಎರಡೂ ಪಕ್ಷದ ನಾಯಕರು, ಜನರು ಕೂಡ ಈ ರೀತಿ ಹಿಂದೆ ಬೆಟ್ಟಿಂಗ್ ಆಡ್ಕೊಂಡು ಬರೋದು ಇದ್ದೇ ಇದೆ. ಈಗ ದಾವಣಗೆರೆ ದಕ್ಷಿಣ ಚುನಾವಣೆ ಮುಗಿತಾ ಇದ್ದಂತೆ ಕೂಡ ಈ ರೀತಿಯಾದಂತ ಬೆಟ್ಟಿಂಗ್ ಈಗಾಗಲೇ ಆರಂಭ ಆಗಿರುವಂತದ್ದು. 50 ಕೋಟಿಗೂ ಅಧಿಕ ಈಗಾಗಲೇ ಬೆಟ್ಟಿಂಗ್ ಆಡಲಾಗ್ತಾ ಇದೆ ಅಂತ ಕೆಲವೊಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಅದೇನಂತಂದ್ರೆ, ತಮ್ಮ ಬೂತ್ ಲೆಕ್ಕಾಚಾರ ಚುನಾವಣೆ ಮುಗಿತಾ ಇದ್ದಂತೆ ಬೂತ್ ಮಟ್ಟದ ವರದಿಗಳನ್ನು ತರಿಸಿಕೊಂಡು ತಮ್ಮ ಹಳ್ಳಿಯಲ್ಲಿ, ಸಿಟಿಯಲ್ಲಿ, ಈ ವಾರ್ಡ್ ಅಲ್ಲಿ, ಈ ಬೂತ್ ಅಲ್ಲಿ ಎಷ್ಟು ಮತಗಳು ಬರುತ್ತೆ, ಬಿಜೆಪಿಗೆ ಎಷ್ಟು ಬರುತ್ತೆ, ಕಾಂಗ್ರೆಸ್ಗೆ ಎಷ್ಟು ಬರುತ್ತೆ, ನಮ್ದೇ ಲೆಕ್ಕಾಚಾರ, ನಾವು ಮಾಡಿರೋ ವರ್ಕ್ ಪ್ರಕಾರ ಇಲ್ಲಿ ಎಷ್ಟು ಮತಗಳು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ, ಮತ್ತು ಈ ರೀತಿಯಾಗಿ ಟ್ರೆಂಡ್ ಯಾವ ರೀತಿ ಸೃಷ್ಟಿಯಾಗಿದೆ, ಅಭ್ಯರ್ಥಿ ಯಾವ ರೀತಿ ವರ್ಕ್ ಆಗುತ್ತೆ, ಈ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ಸೆಳೀತಾರೆ ಅನ್ನೋದು ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈ ರೀತಿಯ ಬೆಟ್ಟಿಂಗ್ ಅನ್ನ ಆಡ್ತಾರೆ. 50 ಕೋಟಿಗೆ ಅಧಿಕ ಬೆಟ್ಟಿಂಗ್ ಈಗಾಗಲೇ ದಾವಣಗೆರೆ ಜಿಲ್ಲೆಯಾದ್ಯಂತ, ಕೇವಲ ಇದು ಈ ದಕ್ಷಿಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಜಿಲ್ಲಾದ್ಯಂತ ಅವರದೇ ಕಾರ್ಯಕರ್ತರು, ಪ್ರತಿಷ್ಠೆ ನಾಯಕರು, ಅವರ ಅಭಿಮಾನಿಗಳು ಕೂಡ ಈ ರೀತಿಯಾದಂತ ಬೆಟ್ಟಿಂಗ್ ಅನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಇದು ಇನ್ನೂ ಕೂಡ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಹತ್ರ ಚುನಾವಣೆ ಮತದಾನ ಫಲಿತಾಂಶ ದಿನಾಂಕ ಹತ್ತತ್ರ ಬಂದಂತೆ ಕೂಡ ಅದು ಇನ್ನಷ್ಟು ಕುತೂಹಲ ಆಗ್ತಾ ಹೋಗುತ್ತೆ. ಈ ಒಂದು ಸಮಯದಲ್ಲೂ ಕೂಡ ಈ ಬೆಟ್ಟಿಂಗ್ ಹಣ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಯಾರು ಗೆಲ್ತಾರಂತ ಗೊತ್ತಿಲ್ಲ. ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿಜೆಪಿ ಆಗಿರ್ಬೋದು, ಎರಡೂ ಕೂಡ ದಕ್ಷಿಣ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಅವ್ರದೇ ಆದಂತ ಮತದಾನ ಲೆಕ್ಕಾಚಾರ, ಸಮುದಾಯದ ಲೆಕ್ಕಾಚಾರ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮತ ಪ್ರಚಾರವನ್ನ ಮಾಡಿದರೆ. ಸ್ಟಾರ್ ಪ್ರಚಾರಕರನ್ನಾಗಿ ಬಿಜೆಪಿಯಲ್ಲಿ ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, CT ರವಿ ಆಗಿರ್ಬೋದು, ಹೀಗೆ ಹಲವು ನಾಯಕರನ್ನ ಬಳಸ್ಕೊಂಡು ಪ್ರಚಾರವನ್ನ ಮಾಡಿದ್ರೆ, ಈ ಕಡೆ DK ಶಿವಕುಮಾರ್ ಆಗಿರ್ಬೋದು, CM ಆಗಿರ್ಬೋದು, ಮತ್ತು ಅಜರುದ್ದೀನ್ ಅವ್ರನ್ನ ಬಳಸ್ಕೊಂಡು ಸ್ಟಾರ್ ಪ್ರಚಾರವನ್ನ ಮಾಡಿದರೆ. ಇದಿನ್ನೂ ಈ ರೀತಿಯಾಗಿ ಹತ್ರ ಬಂದಂತೆ ಇನ್ನೂ ಬೆಟ್ಟಿಂಗ್ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.